ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಜಿ ಎಸ್ ಕ್ರಿಯೇಷನ್ಸ್ ಕುಕ್ಕಿಂಗ್ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಫಟಾಫಟ್ ಅಂತ 10 ನಿಮಿಷದ ಒಳಗೆ ಆಗುವಂಥ ಒಂದು ಚಿಕನ್ ಗ್ರೇವಿನ ಮಾಡ್ಕೊಂಡು ಬರೋಣ. ಈ ಚಿಕನ್ ಗ್ರೇವಿ ಮುದ್ದೆಗಾಗಿರ್ಬೋದು, ಅನ್ನಕ್ಕೆ, ಪೂರಿ, ದೋಸೆ, ಇಡ್ಲಿ, ಚಪಾತಿ ಎಲ್ಲ ಅದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಸಿಂಪಲ್ಲಾಗಿ ಇದ್ರ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಕಣ್ರಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಬೊಂಬಾಟಾಗಿರುತ್ತೆ ನೀವು ಕೂಡ. ಈಗ ಈ ಸಿಂಪಲ್ ಚಿಕನ್ ಗ್ರೇವಿಗೆ ನಾನು ಯಾವುದೇ ಥರ ಅಂಗಡಿ ಮಸಾಲೆಗಳನ್ನ ಯೂಸ್ ಮಾಡಿಲ್ಲ. ಮನೆಯಲ್ಲೇ ಮಾಡ್ತಿರೋ ಅಂಥದ್ದು, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾಯಿದ್ದೀನಿ. ಯಾವುದೇ ಥರ ಚಿಕನ್ ಮಸಾಲ, ಗರಂ ಮಸಾಲ ಯಾವುದನ್ನೂ ಹಾಕಿಲ್ಲ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಏನಕ್ಕೆ ಈ ಕಲರ್ ಇದೆ ಅಂದರೆ 2 ಡೇಸ್ ಬ್ಯಾಕ್ ನಾನು ಕಬಾಬ್ ಮಾಡಿದೆ ಅಲ್ಲ, ಸೊ ಅದರದ್ದು ಎಣ್ಣೆ ಇದು, ವೇಸ್ಟ್ ಆಗೋದು ಬೇಡ ಅಂಥೇಳಿ ಅದೇ ಎಣ್ಣೆನೇ ಹಾಕ್ತಾಯಿದ್ದೀನಿ. ಆ ಎಣ್ಣೆನ ಹಾಗೆ ಎತ್ತಿಟ್ಬಿಟ್ರೆ ಸ್ವಲ್ಪ ದಿನ ಇಟ್ಟ ಮೇಲೆ ಅದೇನಾಗುತ್ತೆ, ಸ್ಮೆಲ್ ಬಂದುಬಿಡುತ್ತೆ, ಯೂಸ್ ಮಾಡೋದಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಸೊ ಹಂಗೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಈ ಥರ ಅಡುಗೆಗೆ ಹಾಕ್ಕೊಂಬಿಡ್ತೀನಿ. ಬಟ್ ಈ ಪೂಜೆ ವಾರ ಅಂತ ಇದ್ದಾಗ ಆ ಟೈಮಲ್ಲಿ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಬೇರೆ ದಿನಗಳಲ್ಲಿ ಯೂಸ್ ಮಾಡಿ ಖಾಲಿ ಮಾಡ್ತೀನಿ. ಈಗ ಅದೇ ಬಾಣಲಿಗೆ ಎಣ್ಣೆ ಹಾಕಿದೆ ಅಲ್ವಾ, ಆ ಎಣ್ಣೆಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ ನಂತರ ನಾನು ಒಣ ಕೊಬ್ಬರಿ, ಒಂದು 5ರಿಂದ 6 ಗೋಡಂಬಿ, ಒಂದು 3 ಪೀಸು ಪಲಾವ್ ಎಲೆ, 2 ಮರಾಠ ಮೊಗ್ಗು, 2 ಮರಾಠ ಹೂ, 2 ಏಲಕ್ಕಿ, 2 ಚಕ್ಕೆ, 5ರಿಂದ 6 ಲವಂಗ ಮತ್ತು ಕಲ್ಲು ಹೂ ಮತ್ತು ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಹಾಕಿ ಫ್ರೈ ಮಾಡಿದ ನಂತರ ನಾನು ಖಾರಕ್ಕೆ ಅಂತೇಳಿ ಸ್ವಲ್ಪ ಚಿಕ್ಕ ಮೆಣಸಿನ್ಕಾಯಿ ಬರುತ್ತೆ, ಖಾರ ಮೆಣಸಿನ್ಕಾಯಿ, 3 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ಅಂತ ಒಂದು 5ರಿಂದ 6 ಖಾರ ಮೆಣಸಿನ್ಕಾಯಿ ಮತ್ತು 4 ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಹಾಕೊಂಡ ನಂತರ ನಾನು ಒಂದು ಕಾಲು ಇಡಿ ಅಷ್ಟು ಹುರ್ಗಡ್ಲೆನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ನಾವೇನು ಮಾಡ್ತಾಯಿದ್ದೀವಿ ಚಿಕನ್ ಗ್ರೇವಿ, ಇದು ಕಂಪ್ಲೀಟ್ ಟೇಸ್ಟ್ ಬರಬೇಕಂದ್ರೆ ನಾವು ಇಲ್ಲಿ ಏನು ಫ್ರೈ ಮಾಡ್ತೀವಿ ಅದ್ರ ಮೇಲೆ ಟೇಸ್ಟ್ ಬರೋದು. ಮತ್ತು ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಹುರಿತಾ ಇರೋ ಮಸಾಲೆ ಏನಿದೆ ಮಿನಿಮಮ್ 60 to 70% ಇಲ್ಲೇ ಚೆನ್ನಾಗಿ ಹುರಿದು ಬಾಯ್ಲ್ ಆಗೋ ಥರ ನಾವು ಫ್ರೈ ಮಾಡಿದ್ರೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಯಾವುದೇ ಥರ ಟೇಸ್ಟ್ಗೆ ಬಂದಿಲ್ಲ ಹಾಗೆ ಹೀಗೆ ಅನ್ನೋ ಮಾತೇ ಇರಲ್ಲ, ಕಂಪ್ಲೀಟ್ ಟೇಸ್ಟ್ ಇರುತ್ತೆ ಮಾತ್ರ. ಇದು ಚೆನ್ನಾಗಿ ಹುರಿದು ಇಟ್ಕೊಂಡ್ಬಿಟ್ರೆ ಈ ಹಸಿ ವಾಸನೆ ಏನಿದೆ, ಈರುಳ್ಳಿ, ಟೊಮೆಟೊ ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹಸಿ ಫ್ಲೇವರ್ ಏನಿದೆ ಆ ಫ್ಲೇವರ್ ಹೋಗೋ ತನಕ ಫ್ರೈ ಮಾಡಿಬಿಡೋಣ. ಮಾಡಾದಮೇಲೆ ಅದನ್ನು ಸೈಡ್ಗೆ ಇಡೋಣ, ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಪಾತ್ರೆಗೆ ನಾನು ಚಿಕನ್ ಗ್ರೇವಿ ಮಾಡೋಕ್ಕೆ ಆ ಪಾತ್ರೆಗೆ ಒಂದು 6ರಿಂದ 7 ಸ್ಪೂನು, ಚಿಕ್ಕ ಸ್ಪೂನ್ ಇದು, 7 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನಾನು ಒಗ್ಗರಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ. ಎಣ್ಣೆ ಕಾದಿರೋ ಕಾರಣ ನಾನು ಎಲ್ಲನೂ ಒಂದೇ ಸಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದ ನಂತರ ನಾನು ಇಲ್ಲಿ 1.5 kg ಚಿಕನ್ನ ಸೇರಿಸ್ತಾ ಇದ್ದೀನಿ. ಚಿಕನ್ ಸೇರಿಸಿದ ನಂತರ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ, ಈ ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ದು ಹಸಿ ವಾಸನೆ ಏನಿರುತ್ತೆ ಆ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಲಿ ಅಂಥೇಳಿ ಅರಿಶಿನ ಪುಡಿ ಹಾಕಿರೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಕವರ್ ಮಾಡಿಬಿಡೋಣ, ಚಿಕನ್ನು ಚೆನ್ನಾಗಿ ಬೇಯಲಿ. ಇದು ಬೆಂದ ನಂತರ ಈಗ ಅದು ಬೇಯೋ ಗ್ಯಾಪಲ್ಲಿ ನಾನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ರುಬ್ಬಿಟ್ಟು ಮಸಾಲೆನ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಈಗ ಅದು ಬೆಂದು ಎಲ್ಲ ಆಗಿದೆ ಅಲ್ವಾ, ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ನೀರು ಬಿಟ್ಟಿದೆ, ಚಿಕನ್ ಎಲ್ಲ ಬೆಂದಿದೆ. ಈ ಬೆಂದಿರೋ ಚಿಕನ್ಗೆ ನಾನು 3ರಿಂದ 4 ಸ್ಪೂನ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ. 3ರಿಂದ 4 ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಒಂದು 5ರಿಂದ 6 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿ ನಂತರ ಅಂದರೆ ಇದನ್ನು ನಾನೇನು ಮೊಸರು ಹಾಕಿ ಮತ್ತೆ ಬೇಯಿಸೋದು ಅದೆಲ್ಲ ಮಾಡ್ತಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ. ಒಂದು 5ರಿಂದ 6 ಸೆಕೆಂಡ್ ಅಥವಾ 10 ಸೆಕೆಂಡ್ ಅಂತಲೇ ಇಟ್ಕೊಳ್ಳಿ, 10 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಮಿಕ್ಸ್ ಮಾಡಿ ಆದ ನಂತರ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಆ ಮಸಾಲೆನ ನಾನು ಸೇರಿಸ್ತಾ ಇದ್ದೀನಿ.
ಈಗ ಮಸಾಲೆ ಏನು ನಾನು ಕಂಪ್ಲೀಟಾಗಿ ನಾನೇನು ಫುಲ್ಲೂ ತರಿಯಾಗೆಲ್ಲ ರುಬ್ಬಿಲ್ಲ, ನುಣ್ಣಗೆ ರುಬ್ಬಿದ್ದೀನಿ. ಹಿಂಗೆ ರುಬ್ಬಿದ್ರೇ ಸಾಕು. ಇಷ್ಟಿದ್ರೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈ ಮಸಾಲೆಗೆ ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ನಾನು ಎಷ್ಟು ಬೇಕೋ ಅಷ್ಟು, ಇದಕ್ಕೆ ನಾನು 1 ಗ್ಲಾಸಷ್ಟು ನೀರು ಸೇರಿಸ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಸೇರಿಸ್ತಿಲ್ಲ. ನಾನು ಜಾಸ್ತಿ ಹಾಕೋಕ್ಕೆ ಹೋದರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನಾನೀಗೇನು ಹಾಕಿದ್ದೀನಿ 1 ಗ್ಲಾಸು, ಇದೇ ನೀರು ಸಾಕಾಗುತ್ತೆ. ಇಷ್ಟೇ ಪರ್ಫೆಕ್ಟಾಗಿ ಸಾಕಾಗುತ್ತೆ, ಪರ್ಫೆಕ್ಟಾಗಿ ಕೂಡ ಆಗುತ್ತಿದು. ಇಷ್ಟು ಪರ್ಫೆಕ್ಟಾಗಿರೋದ್ರಿಂದ ಇದು ಮುದ್ದೆಗಾಗಲಿ ರೈಸ್ಗಾಗಲಿ ಎಲ್ಲದಕ್ಕೂ ಕಂಪ್ಲೀಟ್ಲಿ ಹೊಂದ್ಕೊಳ್ಳುತ್ತೆ. ನೋಡಿ, ಈಗ ಪ್ಲೇಟ್ ಮುಚ್ಚಿ 5 ನಿಮಿಷ ಬೇಯಿಸಿದ್ದೀನಿ. ಅದು ಬೆಂದಾದ್ಮೇಲೆ ನೋಡಿ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಮಸಾಲೆ ಕಂಪ್ಲೀಟಾಗಿ ಮಸಾಲೆ ವಾಸನೆ ಫುಲ್ಲು ಹೋಗಿದೆ, ಅಷ್ಟು ನೀಟಾಗಿ ಬಂದಿದೆ. ಮನೆ ಎಲ್ಲ ಘಮ 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 ಅಂತಾಯಿತು. ಚಿಕನ್ನು ಬೇಯ್ತಿರೋ ಮಸಾಲೆಗೂ ಅಡುಗೆಗೂ ಘಮ 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 ಅಂತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಈಗ ನೋಡಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕಿದ್ದೀನಿ. ಇಲ್ಲಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಇಷ್ಟು ಬಿಟ್ಕೊಂಡ್ರೆ ಸಾಕು. ಮಸಾಲೆ ಎಲ್ಲ ಕಂಪ್ಲೀಟ್ ಬೆಂದು ನೋಡಿ ಈ ಥರ ಬಂದರೆ ಏನಿದೆ ಗ್ರೇವಿ, ಇಷ್ಟು ಬಂದರೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೀವು ಅಷ್ಟೇ ಮಾಡಬೇಕಿದ್ರೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ, ಅಂದರೆ ನಾನು 1.5 kg ಇಷ್ಟಿಷ್ಟು ಅಂತ ಹಾಕಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡಿದರೆ ಸ್ವಲ್ಪ ಇನ್ನೂ ಮಸಾಲೆಗಳಾಗಿರ್ಬೋದು, ನೀರಾಗಿರ್ಬೋದು, ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.